ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂಬದೇ ನಮಃ ಪಾರ್ವತೀಪದೇ ಶಿವ ಹರೇ ಮಹಾದೇವ. ಅವಾಗ ನಮ್ಮ ಪ್ರಪಂಚದೊಳಗೆ, ನಮ್ಮ ಸಂಸಾರಿಕ ಪ್ರಪಂಚದೊಳಗೆ ಎಲ್ಲರೂ ಬೇರೆ ಬೇರೆ ಇರ್ತಾರ. ಆದ್ರೆ ಶರಣರ ದೃಷ್ಟಿಯೊಳಗೆ ಎಲ್ಲವೂ ಒಬ್ಬರೇ ಆಗ್ತಾರ. ಯಾರು ಈ ಜಗತ್ತನ್ನ ನಿರ್ಮಾಣ ಮಾಡಿ 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ಅನ್ನವನ್ನ, ಆಹಾರವನ್ನ, ನೀರನ್ನ, ಗಾಳಿಯನ್ನ ಕೊಡುವಂಥವನು ಎಲ್ಲವೂ ಒಬ್ಬನಾಗಿರ್ತಾನೆ. ಆ ಒಬ್ಬನಾದವನ ಮೇಲೆ ಭಕ್ತಿ ಇಟ್ಟವಳು ಮಲ್ಲಮ್ಮ. ಅದಕ್ಕೆ ಅವಳು ಕೂಡ ಶ್ರೇಷ್ಠವಾದ ತಾಯಿ ಆಗ್ತಾ ಇದ್ದಾಳೆ. ಅಲ್ಲಿ ಬರ್ಬೇಕಲ್ರಿ, ಏನ್ ಕಾರ್ಯಕ್ರಮ ಐತಿ, ಏನೈತೆ ನಾಳೆ ಊರಾಗ ಈ ಮುಗಿದಿನ ನುಗ್ಗಿ ಐತಿ, ನಾಳೆ ಏನೈತೆ ಅಲ್ಲ. ಮಲ್ಲಮ್ಮನ ಬಗ್ಗೆ ಹೇಳಿರ್ತಾರೆ ನಿಮ್ಗೆ, ಅವ್ರಿಗೆ ಕಳೆದ 3 ದಿವಸದಲ್ಲಿ. ಮಲ್ಲಮ್ಮ ಏನು ಪರಿಚಯ ಇಲ್ಲ ನಿಮ್ಗೆ? ಪರಿಚಯ ಕೊಡಲ್ಲ. ಇಲ್ಲಿ ಮ್ಯಾಲಿನ ಮೇಲೆ ನಮ್ಮ ತಳಗಿನ ಮನೆ ಮಲ್ಲಮ್ಮ ಹೇಳಕತ್ತಿಲ್ಲ. ಮತ್ತು ಅದು ಚಾಲೂ ಮಾಡಿದ್ವಿ. ಅಕ್ಕಿ ಅಂದ್ಬಿಡ್ರಿ, ಭಾಳ ಟೈಮ್ ಅದಾಳ, ಒಂದು ಗ್ಲಾಸ್ ಹಾಲು ಕೇಳಕ್ಕೆ ಹೋದ್ರೆ ಇಲ್ಲ ಅಂತಾಳ. ಅಂತ ಮಲ್ಲಮ್ಮದೇವ್ರು ನಾವು ಅದೀವಿ ಇಲ್ಲೇ. ಆ ಮಲ್ಲಮ್ಮನ ಕೆಲಸ, ಅಕ್ಕಿನೂ ನಿಮ್ಗತ್ತನೇ ಮದುವೆನೇ ಆಗಿದ್ವಿ. ಆಕೆಗೆ ಗಂಡಿದ್ದ, ಅತ್ತಿ ಕಾಟ ಇತ್ತು, ನಗೇಣದರ ಕಾಟ ಇತ್ತು. ನಿಮ್ಗೇನಿಲ್ಲ? ಈಗಿನ ಹತ್ತಿದ್ರು ಕಾಟ ಕೊಟ್ಟರೆ ನೀವೇನು ಸುಮ್ಮಿರ್ತೀರೇನು? ಈ ಕಾಟ ಕುಂದಿರ್ಸಾರೋ ನಾನು ಹಂಗೆ ಕುಂದಿರ್ಸೇ ಬಿಟ್ಟಿರ್ತೀರ. ಹಿಡಂಗಿಲ್ಲ ಹತ್ತಿದ್ದರ ಆಟ. ಈಗ ಯಾಕ ಬಿಫೋರ್ ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ. ಅದು ಗಂಡಿರಲಿ ಹೆಣ್ಣಿರಲಿ. ಏನು ಎಂಗೇಜ್ಮೆಂಟ್ ಅಂದ್ರೆ ನಿಶ್ಚಿತಾರ್ಥ. ಎಲ್ಲೋ ಇರುವಂಥ ಒಂದು ಗಂಡಿಗೆ ಎಲ್ಲೋ ಇರುವಂಥ ಒಂದು ಹೆಣ್ಣನ್ನು ಗಟ್ಟಿ ಮಾಡೋದು. ಏನೈತ್ರಿ ಅವ್ರ ಮನೆಯಾಗ ಗಟ್ಟಿ ಮಾಡಕತ್ತಾರ. ಏನು ಗಟ್ಟಿ ಮಾಡಕತ್ತಾರ? ಏನು ಲೂಸ್ ಇತ್ತ ಅವ್ರಿಗೆ? ಏನು ಟೈಟ್ ಮಾಡಕತ್ತಾರ? ಇಲ್ಲ, ಗಟ್ಟಿ ಯಾವುದು? ಸಂಬಂಧಗಳನ್ನು ಗಟ್ಟಿ ಮಾಡುವ ಕೆಲಸಕ್ಕೆ ಹಿರಿಯರು, ಗುರುಗಳು ಎಲ್ಲರೂ ಸೇರಿ ಗಟ್ಟಿ ಮಾಡಿ ನಂತರ ಪ್ರಸಾದ ಮಾಡಿ ದೇವರು ಬೆಟ್ಟಿಗೆ ಹೋಗುವುದು. ಆ ಗಟ್ಟಿ ಮಾಡೋ ಸಂದರ್ಭ ಮೊದಲಿತ್ತು. ಹೋಳಿಗೆ ಉಣ್ಣ ಅವಾಗೆಲ್ಲ ಅಲ್ಲೆಲ್ಲ ಹಿರಿಯರು ಕುಂತವ್ರು ನೋಡು, ತಲೆ ಮ್ಯಾಗಿಂದೆಲ್ಲ ಉದುರ್ಯಾವ. ಅದು ಬೇಡ ಬಿಡಿ ಸರ್, ನೀನು ಕರೆಕ್ಟ್ ವಯಸ್ಸಿಗೆ ಉದಿರ್ಯಾವ. ಈಗ ನಮ್ಮ ವಯಸ್ಸಿನಾಗ ಉದುರ್ಯಾವ. ಅವಾಗಿನ ಹಿರಿಯರೆಲ್ಲ ಕೇಳ್ಬೋದು, ಈ ಮದುವೆ ಆಗಿತ್ತ ಮುಂಚೆನ ಮತ್ತು ಅವಾಗ ನೋಡಿದ್ದೇನೆ ಅಂತ ನಾವು ಕೇಳಿದ್ವಿ ಅಂದ್ರೆ ಅವ್ರಂತಾರೆ, ನಮ್ಮ ಕಾಲದಾಗ ಹಂಗೆ ಇದ್ದಿಲ್ಲ. ಲಗ್ನಾಗ ಎಷ್ಟೋ ದಿವಸದ ಮೇಲೆ ಹೆಂಡತಿ ಮಕ್ಕ ನೋಡಿ ನಿಂತಿರ್ತಾನೆ. ಲಗ್ನಾಗ ಎಷ್ಟೋ ದಿವಸದ ಮೇಲೆ ಹೆಂಡತಿ ಆಟದ ಯಾರೇ ಒಂದು ಮಗುನಾಗಿರ್ತಾವ್ರಿಗೆ ಮಕ್ಕನ ನೋಡಂಗಿಲ್ಲ. ಯಾಕ? ತುಂಬ ಸೆರಗಚ್ಚಲೊಂದು ತೆಗಿ ತೆಗ್ಸ್ಕೊಂಡು ಕೂಡ್ತಿದ್ರು ಅವಾಗ್ನೇರು. ಈಗ ಹಂಗಿಲ್ಲ. ಅರ್ಜೆಂಟ್ ಐತಿ.